22 ಏಪ್ರಿಲ್ 2025 ಎ ವೆರಿ ನಾರ್ಮಲ್ ಡೇ ಇನ್ ಕಾಶ್ಮೀರ್. ಪಹಲ್ಗಾಮ್ ಟೌನ್ ಇಂದ ಸುಮಾರು 6 ಕಿಲೋಮೀಟರ್ ದೂರ ಗುಡ್ಡಗಾಡು ಪ್ರದೇಶಗಳ ಮಧ್ಯ ಇರೋದೆ ಬೈಸಾರನ್ ಪಿಕ್ನಿಕ್ ಸ್ಪಾಟ್. ಸುಮಾರು ಮಧ್ಯಾಹ್ನದ 2 ಗಂಟೆ ಹಾಗೆ ಕಾಶ್ಮೀರ್ನ ಸುತ್ತಾಡೋಕೆ ಅಂತ ಬಂದಿರುವಂತಹ ಟೂರಿಸ್ಟ್ ಗಳು ಈ ಒಂದು ಬೈಸಾರನ್ ಪಿಕ್ನಿಕ್ ಸ್ಪಾಟ್ ಅಲ್ಲಿ ಆರಾಮಾಗಿ ತಂಪಾಡಿ ತಾವು ನೇಚರ್ ನ ಎಂಜಾಯ್ ಮಾಡ್ತಾ ಸೀನರೀಸ್ ನ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಆಗ ಸಡನ್ಲಿ ಅದೇ ಒಂದು ಪಿಕ್ನಿಕ್ ಸ್ಪಾಟ್ ನ ಫಾರೆಸ್ಟ್ ಏರಿಯಾ ಇಂದ ಫೆನ್ಸಿಂಗ್ ನ ಕ್ರಾಸ್ ಮಾಡ್ಕೊಂಡು 5 ರಿಂದ 6 ಜನ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಕೈಯಲ್ಲಿ AK-47 ಅಂಡ್ M4 ಅಂತಹ ಆಟೋಮೇಟೆಡ್ ಗನ್ಸ್ ನ ಇಟ್ಕೊಂಡು ಟೂರಿಸ್ಟ್ ಗಳನ್ನ ಅಪ್ರೋಚ್ ಮಾಡ್ತಾರೆ. ಅಲ್ಲಿವರೆಗೂ ಯಾವೊಬ್ಬ ಟೂರಿಸ್ಟ್ ಗೂ ಇವ್ರ ಮೇಲೆ ಏನು ಡೌಟ್ ಬಂದಿಲ್ಲ, ಕಾಸ್ ಬಂದಿರೋರು ಆರ್ಮಿ ಯೂನಿಫಾರ್ಮ್ ಅಲ್ಲಿ ಇದ್ರು. ಡೌಟ್ ಬಂದಿದ್ ಯಾವಾಗ ಅಂದ್ರೆ ಆರ್ಮಿ ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಟೂರಿಸ್ಟ್ ಹತ್ರ ಹೋಗಿ ನಿನ್ ಹೆಸರೇನು, ನಿನ್ನ ID ಕಾರ್ಡ್ ತೋರಿಸು ಅಂತ ಕೇಳ್ತಾನೆ. ಆಗ ಆ ಟೂರಿಸ್ಟ್ ಯಾಕೆ ID ಕಾರ್ಡ್ ಎಲ್ಲ ಕೇಳ್ತಾ ಇದೀರಾ ಅಂತ ಕ್ವಶನ್ ಮಾಡಿದಾಗ ಆ ಆರ್ಮಿ ಡ್ರೆಸ್ ಅಲ್ಲಿ ಇದ್ದಂತವನು ನೀನ್ ಹಿಂದೂನಾ ಮುಸ್ಲಿಮಾ ಅಂತ ಕೇಳ್ತಾನೆ. ಇನ್ ರೆಸ್ಪಾನ್ಸ್ ಟು ದಟ್ ಆ ಟೂರಿಸ್ಟ್ ನಾನು ಹಿಂದೂ ಅಂತ ಒಪ್ಕೊಂಡಿದ ತಕ್ಷಣ ಆ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಬಂದಂತವನು ಆ ಟೂರಿಸ್ಟ್ ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗುಂಡಿಟ್ಟು ಸಾಯಿಸ್ತಾನೆ. ಈಗ ಈ ಒಂದು ದೃಶ್ಯನ ನೋಡಿದಂತಹ ಬೇರೆಯವ್ರಿಗೆ ರಿಯಲೈಸ್ ಆಗುತ್ತೆ, ಇಲ್ಲ ಸಮಥಿಂಗ್ ಈಸ್ ರಾಂಗ್, ಇವ್ರು ನಮ್ಮ ಆರ್ಮಿ ಅವರಲ್ಲ. ಅಷ್ಟರಲ್ಲೇ ಇನ್ನೊಂದೆರಡು ಕಡೆಯಿಂದ ಫೈರಿಂಗ್ ಸೌಂಡ್ ಬರುತ್ತೆ ಅಂಡ್ ನಾವ್ ಇಟ್ಸ್ ಕನ್ಫರ್ಮ್ ಇದು ಉಗ್ರರ ದಾಳಿ. ಈ ಉಗ್ರರು ಟೂರಿಸ್ಟ್ ಗಳ ಹತ್ರ ಹೋಗಿ ಅವ್ರ ಧರ್ಮನ ಕೇಳಿ ಅವ್ರು ಹಿಂದೂಗಳು ಅಂತ ಕನ್ಫರ್ಮ್ ಆದ ತಕ್ಷಣ ಅವ್ರನ್ನ ಗುಂಡಿಟ್ಟು ಸಾಯಿಸ್ತಾ ಇರ್ತಾರೆ. ಟು ಕನ್ಫರ್ಮ್ ದಟ್ ದೇ ವರ್ ಹಿಂದೂಸ್, ಆ ಉಗ್ರರು ಆ ಟೂರಿಸ್ಟ್ ಗಳಿಗೆ ಕಲ್ಮಾ ಓದ್ಲಿಕ್ಕೆ ಹೇಳ್ತಾರೆ. ಓದಕ್ ಬಂದಿಲ್ಲ ಅಂತಂದ್ರೆ ಪ್ಯಾಂಟ್ ಬಿಚ್ಚಿ ಮರ್ಮಾಂಗನ ತೋರಿಸಿ ಅಂತ ಕೇಳ್ತಾರೆ. ಓನ್ಲಿ ಟು ಕನ್ಫರ್ಮ್ ಅವರು ಹಿಂದೂಸ ಅಥವಾ ಮುಸ್ಲಿಮ್ಸ ಅಂತ. ಒಂದು ಅಂದಾಜು ಪ್ರಕಾರ ಈ ಉಗ್ರರು ಬೈಸಾರ ಪಿಕ್ನಿಕ್ ಸ್ಪಾಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಒಂದು ಮೂಮೆಂಟ್ ಅಲ್ಲಿ ಆ ಸ್ಪಾಟ್ ಅಲ್ಲಿ 2,000 ಜನ ಇದ್ರು. ಅಂದ್ರೆ 2,000 ಜನ ಒಗ್ಗಟ್ಟಾಗಿ ಏನಿರ್ಲಿಲ್ಲ. ಆ ಒಂದು ಪಿಕ್ನಿಕ್ ಸ್ಪಾಟ್, ಆ ಒಂದು ಗ್ರೌಂಡ್ ಫೀಲ್ಡ್ ತುಂಬಾ ದೊಡ್ಡದಿರೋದ್ರಿಂದ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಈ ತರ ಸ್ಪ್ರೆಡ್ ಆಗಿರ್ತಾರ. ಇನ್ಫ್ಯಾಕ್ಟ್ ಒಂದು ದಿಕ್ಕಲ್ಲಿ ಆ ಉಗ್ರರು ಫೈರಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ದಿಕ್ಕಲ್ಲಿರುವಂತಹ ಟೂರಿಸ್ಟ್ ಗಳು ಏನ್ ಅನ್ಕೋತಾರೆ, ಮೇ ಬಿ ಯಾರೋ ಪಟಾಕಿ ಹೊಡಿತಾ ಇದಾರೆ ಅಥವಾ ಬಲೂನ್ಸ್ ನ ಸೌಂಡ್ ಇರ್ಬೋದು ಬಿಡು ಅಂತ ಇಗ್ನೋರ್ ಮಾಡಿರ್ತಾರ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಆ ಉಗ್ರರು ಆ ಒಂದು ಪಿಕ್ನಿಕ್ ಸ್ಪಾಟ್ ಅಲ್ಲಿ 15 ರಿಂದ 20 ನಿಮಿಷವರೆಗೂ ರಕ್ತ ಚಲ್ಲಾಟ ಮಾಡಿದಾರೆ. ಅಂಡ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ತಡೆಯೋದಕ್ಕೆ ಅಲ್ಲಿ ಆರ್ಮಿ ಅವರಾಗ್ಲಿ, CRPF ಅವರಾಗ್ಲಿ ಅಥವಾ ಲೋಕಲ್ ಪೊಲೀಸ್ ಅವ್ರು ಬಿಡಿ, ಈವನ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿರುವಂತಹ 2,000 ಜನರಲ್ಲಿ ಒಬ್ಬ ಮುಸ್ಲಿಂ ಯುವಕ ಸೈಯದ್ ಆದಿಲ್ ಹುಸೇನ್ ಅನ್ನೋನು ಧೈರ್ಯ ತೋರಿಸಿ ಆ ನರಭಕ್ಷಕರನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದರಲ್ಲಿ ಅವನ್ ತನ್ನ ಪ್ರಾಣನ ಕಳ್ಕೊತಾನೆ. ಪಾಕಿಸ್ತಾನದಿಂದ ಬಂದಂತಹ ಆ ಸುವರ್ಣನ್ ಮಕ್ಕಳು ನಮ್ಮ 24 ಜನ ಹಿಂದೂ, ಒಬ್ಬ ಕ್ರಿಶ್ಚಿಯನ್ ಹಾಗೂ ಒಬ್ಬ ಮುಸಲ್ಮಾನ್ ನ ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರ. ಈ ಪಾಕಿಸ್ತಾನ್ ಸುವರ್ಣನ್ ಮಕ್ಕಳಿಗೆ ನಮ್ಮ ದೇಶದ ಆರ್ಮಿ ಜೊತೆ ಡೈರೆಕ್ಟ್ ಆಗಿ ಫೈಟ್ ಮಾಡುವಂತಹ ತಾಕತ್ತು, ಯೋಗ್ಯತೆ, ಧೈರ್ಯ ಮೂರು ಇಲ್ಲ. ಅದಕ್ಕೇನೆ ಹಿಂಗ್ ಕದ್ದು ಮುಚ್ಚಿ ಹಾವುಗಳ ತರ ಬಂದು ವಿಷ ಚೆಲ್ಬಿಟ್ಟು ಹೋಗ್ಬಿಡ್ತಾರ. ಆ ಉಗ್ರರು ದಾಳಿ ಮಾಡಿ ಅಲ್ಲಿಂದ ಹೋಗಿದ್ ಅರ್ಧ ಗಂಟೆ ಆದ್ಮೇಲೆ ಲೋಕಲ್ ಪೊಲೀಸ್ ಅಂಡ್ CRPF ನ ಸೋಲ್ಜರ್ಸ್ ಬರ್ತಾರೆ. ಬಟ್ ಇಟ್ ವಾಸ್ ಟೂ ಲೇಟ್. ಅಷ್ಟೊತ್ತಿಗೆ ಆಲ್ರೆಡಿ ಆ ಸುವರ್ಣನ್ ಮಕ್ಕಳು ಮಾಡ್ಬೇಕಿದ್ದೆಲ್ಲ ಮಾಡಿ ಅಲ್ಲಿಂದ ಹೋಗ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ ಅಥಾರಿಟೀಸ್ ಬಂದು ಟೂರಿಸ್ಟ್ ನ ರೆಸ್ಕ್ಯೂ ಮಾಡೋ ಅಷ್ಟರಲ್ಲಿ ಅಲ್ಲಿದ್ದಂತಹ ಲೋಕಲ್ ಕಾಶ್ಮೀರಿ ಮುಸ್ಲಿಂ ಅವರೇ ತುಂಬಾ ಭಯದಲ್ಲಿ ಗಾಬರಿಲಿ ನಡುಗ್ತಾ ಇದ್ದಂತಹ ಟೂರಿಸ್ಟ್ ಗಳಿಗೆ ಧೈರ್ಯ ತುಂಬಿ ಅವ್ರನ್ನ ತಮ್ಮ ಕುದುರೆಗಳ ಮೇಲೆ, ಕತ್ತೆಗಳ ಮೇಲೆ ಅಥವಾ ಸಾಧ್ಯ ಆದ್ರೆ ತಾವೇ ಎತ್ಕೊಂಡು ಕಾಲ್ ದಾರಿಲಿ ಕಲ್ಲು ಮುಳ್ಳು ಅಂತ ಲೆಕ್ಕ ಮಾಡದೆ ಸೇಫ್ ಆಗಿ ಅವ್ರನ್ನ ಆ ಒಂದು ಪಿಕ್ನಿಕ್ ಸ್ಪಾಟ್ ಇಂದ ಕೆಳಗಡೆ ಪಹಲ್ಗಾಮ್ ಟೌನ್ ಕರ್ಕೊಂಡ್ ಬರ್ತಾರೆ. 22 ಏಪ್ರಿಲ್ ನಡೆದಂತಹ ಈ ಒಂದು ಇನ್ಸಿಡೆಂಟ್ ಒನ್ ಆಫ್ ದಿ ವರ್ಸ್ಟ್ ಅಂಡ್ ಬಿಗ್ಗೆಸ್ಟ್ ಅಟ್ಯಾಕ್ ಅನ್ನೋದು ಎಷ್ಟು ನಿಜಾನೋ ಇದು ನಾವು ಪಾಕಿಸ್ತಾನ ದೇಶಕ್ಕೆ ಕೊಟ್ಟಿರುವಂತಹ ಸಲಿಗೆಯ ಪರಿಣಾಮ ಅನ್ನೋದು ಕೂಡ ಅಷ್ಟೇ ನಿಜ. ಲಿಟ್ರಲಿ ಇನ್ ದ ಹಿಸ್ಟ್ರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಆರ್ಟಿಕಲ್ 370 ರಿಮೂವ್ ಆದ್ಮೇಲೆ ಟೂರಿಸ್ಟ್ ಗಳು ಯಾವತ್ತೂ ಟಾರ್ಗೆಟ್ ಆಗಿಲ್ಲ. ಅದನ್ನು ಈ ತರ ಅನ್ಹ್ಯೂಮನ್ ಆಗಿ ಧರ್ಮ ಕೇಳ್ಬಿಟ್ಟು ಅವ್ರ ಮಾಡಿರೋದಂತೂ ಮೊದಲನೇ ಸತಿ ನೋಡ್ತಾ ಇದೀವಿ ನಾವು. ನಾವು ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಇಲ್ಲಿ ತಪ್ಪು ಯಾರ್ದು? ವಿಕ್ಟಿಮ್ಸ್ ಹೇಳ್ತಿದ್ದಾರೆ ಆ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲಿ ಅವ್ರ ಸೇಫ್ಟಿಗೆ ಅಂತ ಒಬ್ರು ಆರ್ಮಿ ಅವ್ರು ಇರ್ಲಿಲ್ಲ ಅಂಡ್ ಒಬ್ರು ಲೋಕಲ್ ಪೊಲೀಸ್ ಅವ್ರು ಇರ್ಲಿಲ್ಲ ಅಂತ. ಅಂಡ್ ಐ ಆಮ್ ವೆರಿ ಸ್ಯಾಡ್ ಟು ಸೇ ದಿಸ್, ಇಟ್ ಈಸ್ ट्रू. मुझे प्रॉब्लम मतलब ताज्जुब इस बात का है कि इतने सारे टूरिस्ट, वहाँ पे एक बंदा आर्मी या पुलिस का कोई नहीं था. सरकार तो गई हुई है, मतलब इतना बड़ा आतंकवादी का हमला हुआ, उनके कुछ पता ही नहीं है. इधर पूरी नीचे पूरे आर्मी का बेस है, મને પતા ही नहीं है. મને પાછો આપો મારે બીજું કઈ ન જોઈએ. આજ પછી કોઈ દિવસ કોઈ વોટ જ નહીં કરતા. જો આપણી ગવર્મેન્ટને પોતાની સુવિધા રાખવી છે, તમારા પાછળ કેટલા VIP હોય છે, કેટલી ગાડીઓ હોય છે, તમારો જીવ છે, આ ટેક્સ પે કરે છે એનો જીવ નથી.
ಜಸ್ಟ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಆರ್ಮಿ ಫೋರ್ಸ್ ಅಂಡ್ CRPF ನ ಫೋರ್ಸ್ ಇರೋದೇ ಅಲ್ಲಿ. ಕಾಸ್ ಸಿಂಪಲ್ ರೀಸನ್, ಪಾಕಿಸ್ತಾನ ಸುವರ್ಣನ್ ಮಕ್ಕಳು ಯಾವಾಗ ಬೇಕಿದ್ರು ಎಲ್ಲಿ ಬೇಕಿದ್ರು ಚಿಕ್ಕ ಪುಟ್ಟ ಅಟ್ಯಾಕ್ಸ್ ನ ಪ್ಲಾನ್ ಮಾಡಬಹುದು. ಅದಕ್ಕೇನೆ ನಮ್ ಸರ್ಕಾರ ಒಂದು ಪ್ರಿಕಾಷನರಿ ಸ್ಟೆಪ್ ಆಗಿ ಎಸ್ಪೆಷಲಿ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಅತಿ ಹೆಚ್ಚು ಆರ್ಮಿ ಫೋರ್ಸ್ ನ ಡಿಪ್ಲಾಯ್ ಮಾಡುತ್ತೆ. ಅಷ್ಟೆಲ್ಲ ಆರ್ಮಿ ಫೋರ್ಸ್ ಇದ್ರೂನು ಸಹ ಅದ್ರ ಜೊತೆಗೆ ನಮ್ಮ ಹತ್ರ ರಾ, DIA, DRI, NIA ಇಂತ ಟಾಪ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದ್ರೂನು ಸಹ ಒಂದು ಥರ್ಡ್ ಕ್ಲಾಸ್ ಕಂಟ್ರಿ, ಅವ್ರ ಎಕಾನಮಿನೇ ಇಲ್ಲ, ಎಲ್ಲಾ ಕೊಲ್ಯಾಪ್ಸ್ ಆಗ್ಬಿಟ್ಟು ಅವ್ರ ಜನ ದುಡ್ಡು ಇಲ್ದೆ ಹೊಟ್ಟೆ ಹಸಿವಿಂದ ಸಾಯ್ತಿದಾರೆ. ಲಿಟ್ರಸಿ ರೇಟ್ ಇಲ್ಲ, ವೇಸ್ಟ್ ನನ್ ಮಕ್ಕಳು, ಸುವರ್ಣ ನನ್ ಮಕ್ಕಳು ಅಂತ ಒಂದು ಕಂಟ್ರಿಯಿಂದ ಈ ಉಗ್ರರು ಈಸಿಯಾಗಿ ನಮ್ ದೇಶದ ಬಾರ್ಡರ್ ನ ಕ್ರಾಸ್ ಮಾಡ್ಕೊಂಡ್ ಬಂದು ನಮ್ ದೇಶದ ಒಳಗಡೆನೆ ಓಪನ್ ಆಗಿ ನಮ್ ದೇಶದ ಜನರನ್ನ ಸಾಯಿಸ್ಬಿಟ್ಟು ಆರಾಮಾಗಿ ವಾಪಸ್ ಅವ್ರ ದೇಶಕ್ಕೆ ಹೋಗ್ತಿದ್ದಾರೆ. ಆದ್ರೂ ನಮ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದ್ರ ಸುಳಿವೇ ಇಲ್ಲ ಅಂದ್ರೆ ಇದು ಸಿಸ್ಟಮ್ ಫೇಲ್ಯೂರ್ ಅಲ್ದೆ, ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ದೆ ಇನ್ನೇನು. ಆದ್ರೆ ಇಲ್ಲಿ ಯಾರು ತಮ್ಮ ಮಿಸ್ಟೇಕ್ಸ್ ಗಳನ್ನ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಆ ಒಂದು ಬೈಸಾರನ್ ಪಿಕ್ನಿಕ್ ಸ್ಪಾಟ್ ನ ಎಂಟರ್ ಮಾಡ್ಬೇಕು ಅಂತಂದ್ರೆ 35 ರೂಪಾಯಿ ಕೊಡ್ಬೇಕು, ಮಕ್ಕಳಿಗೆ 15 ರೂಪಾಯಿ ಟಿಕೆಟ್. ಇಷ್ಟು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಯಾಕೆ? ಸಾಯೋಕ ಅಲ್ಲ. ನೂರಾರು ಜನ ಟೂರಿಸ್ಟ್ ಗಳು ಒಂದು ಪ್ಲೇಸ್ ಅಲ್ಲಿ ಸೇರಿದ್ದಾರೆ, ಅಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಅಂತ ಟೂರಿಸ್ಟ್ ಗಳಿಗೆ ಸೇಫ್ಟಿ ಆಗಿ ಒಂದಿಷ್ಟು ಆರ್ಮಿ ಸೋಲ್ಜರ್ಸ್ ಬೇಡವಾ? ಏನ ಟೂರಿಸ್ಟ್ ಗಳು ಅಷ್ಟು ಡಿಸರ್ವ್ ಮಾಡಿಲ್ವಾ? ನಮ್ಮ ಊರಲ್ಲಿ ಬನ್ನಿ, ನಾವೇನಾದ್ರೂ ಗಣೇಶ ಫೆಸ್ಟಿವಲ್ ಮಾಡ್ತಿದೀವಿ ಅಂತಂದ್ರೆ ಇಬ್ರು ಕಾನ್ಸ್ಟೇಬಲ್ ನ ಕಳಿಸ್ಕೊಡ್ತಾರೆ. ಅಂತದ್ರಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಯಾವಾಗ ಬೇಕಿದ್ರು ಎಲ್ ಬೇಕಿದ್ರು ಒಂದು ಅಟ್ಯಾಕ್ ಆಗ್ಬೋದು. ಅಂತ ಒಂದು ರೀಜನ್ ಅಲ್ಲಿ 2000 ಜನ ಒಂದು ಸ್ಪಾಟ್ ಅಲ್ಲಿ ಸೇರಿದ್ದಾರೆ ಅಂದ್ರೆ ಅವ್ರ ಸೇಫ್ಟಿಗೆ ಮಿನಿಮಮ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಬೇಡವಾ? ಅಂಡ್ ಇಲ್ಲಿ ಆ ಒಂದು ಬೈಸಾರನ್ ಪಿಕ್ನಿಕ್ ಸ್ಪಾಟ್ ನ ಮ್ಯಾನೇಜ್ಮೆಂಟ್ ಏನಿದೆಯೋ ಅದಕ್ಕೂ ಕ್ವಶನ್ ಮಾಡ್ಲೇಬೇಕು. 35 ರೂಪಾಯಿ ಒಬ್ರಿಗೆ ಟಿಕೆಟ್, ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ 15 ರೂಪಾಯಿ, ಹಿಂಗ್ ಲೆಕ್ಕ ಹಾಕೊಂಡ್ರೆ ಸಾವಿರಾರು ರೂಪಾಯಿ ದಿನದ ಕಲೆಕ್ಷನ್. ಆದ್ರೂ ಸಹ ಒಂದು ಪ್ರಾಪರ್ CCTV ಕ್ಯಾಮ್ರಾ ಇಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಇವತ್ತಿನ ದಿನ ಆ CCTV ಫುಟೇಜ್ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಆಗ್ತಿತ್ತು. 2025 ಅಲ್ಲಿ ಇದೀವಿ, ಬೇರೆ ದೇಶಗಳೆಲ್ಲ ಎಷ್ಟು ಅಡ್ವಾನ್ಸ್ ಆಗಿದಾವೆ. ಆದ್ರೆ ನಾವುಗಳು ಇನ್ನು ಆ ಉಗ್ರರ ಸ್ಕೆಚ್ ಕಾಪೀಸ್ ನ ಇಟ್ಕೊಂಡು ಹುಡುಕ್ತಾ ಇದೀವಿ. ಅಂಡ್ ಇನ್ನು ಈ ಒಂದು ಅಟ್ಯಾಕ್ ಬಗ್ಗೆ ಲೋಕಲ್ ಪೊಲೀಸ್ಗೆ ಕೇಳಿದ್ರೆ ಅವ್ರು ಯಾವ್ದೋ ಲೋಕದಲ್ಲಿದ್ದಾರೆ. ಪಹಲ್ಗಾಮ್ ನ ಬೈಸಾರನ್ ಪಿಕ್ನಿಕ್ ಸ್ಪಾಟ್ ಓಪನ್ ಇರುವಂತಹ ವಿಷಯ ಲೋಕಲ್ ಪೊಲೀಸ್ ಅವ್ರಿಗೆ ಗೊತ್ತೇ ಇರ್ಲಿಲ್ವಂತ. ಬೇರೆ ಸ್ಟೇಟ್ ಇಂದ ಬರ್ತಾ ಇರುವಂತಹ ಟೂರಿಸ್ಟ್ ಗೆ ಗೊತ್ತಿದೆ ಆ ಒಂದು ಸ್ಪಾಟ್ ಓಪನ್ ಇದೆ ಅಂತ. ಹಂಗಾಗಿನೇ ನೂರಾರು ಜನ ಡೈಲಿ ಅಲ್ಲಿ ಹೋಗ್ತಾ ಬರ್ತಾ ಇರೋದು. ಲೋಕಲ್ ಜನ ಅಲ್ಲಿ ಅಂಗಡಿ ಇಟ್ಟಿದ್ದಾರೆ, ಬೇಲ್ಪುರಿ ಮಾರ್ತಿದ್ದಾರೆ, ವ್ಯಾಪಾರ ನಡೀತಿದೆ, ಅಷ್ಟೆಲ್ಲ ಜನ ಹೋಗ್ತಾ ಬರ್ತಾ ಇದ್ದಾರೆ. ಆದ್ರೆ ಲೋಕಲ್ ಪೊಲೀಸ್ ಅವ್ರಿಗೆ ಮಾತ್ರ ಆ ಒಂದು ಪಿಕ್ನಿಕ್ ಸ್ಪಾಟ್ ಓಪನ್ ಇದೆ ಅನ್ನೋ ವಿಷಯನೇ ಗೊತ್ತಿಲ್ವಂತೆ. ನಾನ್ ಹೇಳಿಲ್ವಾ, ಇಲ್ಲಿ ಯಾರುನು ತಮ್ಮ ಮಿಸ್ಟೇಕ್ಸ್ ನ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ನೆಲಕ್ ಬಿದ್ರೂ ಮೀಸೆ ಮಣ್ಣಾಗ್ಬಾರ್ದು ಇವ್ರಿಗೆ. ಸೊ ಪಹಲ್ಗಾಮ್ ಅಟ್ಯಾಕ್ ಆದಾಗ ಸೌದಿ ಅರೇಬಿಯಾ ಹೋಗ್ತಿದ್ದಂತಹ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ವಿಷಯ ಗೊತ್ತಾದಾಗ ಸೌದಿ ಅರೇಬಿಯಾ ಹೋಗದೆ ಮಧ್ಯ ದಾರಿಲೇ ವಾಪಸ್ ಭಾರತಕ್ಕೆ ಬರ್ತಾರೆ. ಆದ್ರೆ ನೋಟ್ ಮಾಡ್ಕೊಳ್ಳಿ, ಬಂದವರು ಡೈರೆಕ್ಟ್ ಆಗಿ ಜಮ್ಮು ಅಂಡ್ ಕಾಶ್ಮೀರ್ ಹೋಗಿಲ್ಲ. ಒಬ್ಬ ಲೀಡರ್ ಅವ್ರಿಗೆ ಸ್ವಲ್ಪ ಆದ್ರೂ ಎಥಿಕ್ಸ್ ಇದ್ರೆ ಮೊದ್ಲು ಎಲ್ಲಿ ಟ್ರಾಜಿಡಿ ನಡೀತೋ ಆ ಸ್ಪಾಟ್ ಹೋಗಿ ಅಲ್ಲಿ ಏನೇನಾಯ್ತು ಅನ್ನೋದನ್ನೆಲ್ಲ ತಿಳ್ಕೊಂಡು ನಂತರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ದೇಶದ ಎಲ್ಲಾ ಜನರಿಗೆ ಏನೇನಾಯ್ತು ಅನ್ನೋದನ್ನೆಲ್ಲ ತಿಳಿಸಿ ನಂತರ ಈ ಒಂದು ಉಗ್ರರ ದಾಳಿಗೆ ನಮ್ಮ ದೇಶದ ಪ್ರತಿಕ್ರಿಯೆ ಏನಿರುತ್ತೆ ಇದ್ರ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಒಬ್ಬ ಲೀಡರ್ ನ ಡ್ಯೂಟಿ. ಆದ್ರೆ ನಮ್ ಪ್ರಧಾನ ಮಂತ್ರಿ ಮೋದಿ ಅವರು ಇದನ್ನ ಮಾಡಲ್ಲ. ಇನ್ಫ್ಯಾಕ್ಟ್ ಇದ್ರ ಬದಲಾಗಿ ಬಿಹಾರಲ್ಲಿ ಹೋಗ್ಬಿಟ್ಟು ಕತುವಾ ಅನ್ನೋ ಕಡೆ ಒಂದು ಬಿಜೆಪಿ ಪೊಲಿಟಿಕಲ್ ರ್ಯಾಲಿಯಲ್ಲಿ ಪಹಲ್ಗಾಮ್ ಅಲ್ಲಿ ನಡೆದಿರುವಂತಹ ಒಂದು ಅಟ್ಯಾಕ್ ಬಗ್ಗೆ ಸ್ಪೀಚ್ ಕೊಡ್ತಾರ. ಅಲ್ಲ, ಇನ್ಸಿಡೆಂಟ್ ಆಗಿರೋದು, ಟ್ರಾಜಿಡಿ ನಡೆದಿರೋದು ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ. ಅಂಡ್ ನಮ್ ಪ್ರಧಾನ ಮಂತ್ರಿ ಮೋದಿ ಹೋಗಿ ಸ್ಪೀಚ್ ಕೊಡ್ತಾ ಇರೋದು ಬಿಹಾರ್ ಅಲ್ಲಿ. ಒಂದಕ್ಕೊಂದು ಏನಾದ್ರೂ ಸಂಬಂಧ ಇದೆಯಾ? ಏನಾದ್ರೂ ಲಾಜಿಕ್ ಆದ್ರೂ ಇದೆಯಾ? ಲಾಜಿಕ್ ಇದೆ. ಬಿಹಾರ್ ಅಲ್ಲಿ ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ ಅಲ್ಲಿ MLA ಎಲೆಕ್ಷನ್ಸ್ ಇದಾವೆ. ಅಂಡ್ ಆಬ್ವಿಯಸ್ಲಿ ವೋಟ್ಸ್ ಅಂತೂ ಬೇಕು ತಾನೆ. ಸೊ ಅದಕ್ಕೆ ಹೇಳೋದು ಪಾಲಿಟಿಕ್ಸ್ ಈಸ್ ಎ ವೆರಿ ವೆರಿ ಡರ್ಟಿ ಗೇಮ್ ಅಂತ. ಸರಿ ಆಯ್ತು, ಎಲ್ಲೋ ಒಂದು ಕಡೆ ಹೋಗಿ ಅಟ್ಲೀಸ್ಟ್ PM ಅವರು ಒಂದು ಸ್ಪೀಚ್ ಅಂತೂ ಕೊಟ್ರು. ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕೂಡ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ನ ಯಾವೊಂದು ಪ್ಲೇಸ್ ಅಲ್ಲಿ ಆ ಟ್ರಾಜಿಡಿ ನಡೀತೋ ಆ ಒಂದು ಸ್ಪಾಟ್ ಗೆ ವಿಸಿಟ್ ಮಾಡಿ ಅದಾದ್ಮೇಲೆ ದೆಹಲಿಯಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನ ಕರೆದು ಅವ್ರ ಜೊತೆ ಇದನ್ನ ಹೇಗ್ ಟ್ಯಾಕಲ್ ಮಾಡಬಹುದು ಅಂತ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಬಿಜೆಪಿ ಅವರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ತಾವು ಪಾಕಿಸ್ತಾನ್ ಅಗೇನ್ಸ್ಟ್ ಏನೇನೆಲ್ಲ ಆಕ್ಷನ್ ತಗೊಳ್ತಿದ್ದಾರೆ ಅಂತ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಮೊದಲನೇದಾಗಿ ಪಾಕಿಸ್ತಾನ್ ಜೊತೆ ಇದ್ದಂತಹ ಎಲ್ಲಾ ರೀತಿಯ ಡಿಪ್ಲೊಮ್ಯಾಟಿಕ್ ಸಂಬಂಧಗಳನ್ನ ಮುರಿದು ಹಾಕಿದ್ದಾರೆ. ನಂತರ ಪಾಕಿಸ್ತಾನ್ ಜೊತೆ ನಡೀತಿದ್ದಂತಹ ಟ್ರೇಡ್ ಬಿಸ್ನೆಸ್
ಬಿಸ್ನೆಸ್ ಏನಿತ್ತೋ ಅದನ್ನ ಸದ್ಯಕ್ಕೆ ಫುಲ್ಲಿ ಸ್ಟಾಪ್ ಮಾಡಿದ್ದಾರೆ. ದೆನ್ ಪಾಕಿಸ್ತಾನ ಇಂದ ಬರೋರು ಅಂಡ್ ಬಂದಿರುವಂತವರು ಇವರ ವೀಸಾನ ಕ್ಯಾನ್ಸಲ್ ಮಾಡಿ ಆದಷ್ಟು ಬೇಗ ಅವ್ರನ್ನ ಅವ್ರಗಳ ದೇಶಕ್ಕೆ ವಾಪಸ್ ಕಳಿಸುವಂತಹ ಕೆಲಸ ನಡೀತಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ 1960 ಪಾಕಿಸ್ತಾನ್ ಜೊತೆ ಸೈನ್ ಮಾಡಿದಂತಹ ಇಂಡಸ್ ವ್ಯಾಲಿ ಟ್ರೀಟಿನ ಸಸ್ಪೆಂಡ್ ಮಾಡಿದ್ದಾರೆ. ಸರ್ಕಾರ ಈ ಇಂಡಸ್ ವ್ಯಾಲಿ ಟ್ರೀಟಿನ ಮುರಿದಿದ್ದೇ ತಡ ನಮ್ ಜನ ಸರ್ಕಾರನ ಹೊಗಳಿದ್ದೇ ಹೊಗಳಿದ್ದು ಪಾಕಿಸ್ತಾನ ಅವರು ಇನ್ನ ನೀರಿನ ದಾಹದಿಂದ ಸಾಯ್ತಾರೆ, ಪಾಕಿಸ್ತಾನ ಅವರು ನೀರ್ ಇಲ್ದೆ ನರಳಿ ಸಾಯ್ತಾರೆ, ಅಯ್ಯೋ ಬೇಡ ಸರ್ಕಾರನ ಫುಲ್ ಹೊಗಳಿದ್ದು. ಆದ್ರೆ ಪಾಪ ನಮ್ ಮುಗ್ಧ ಜನರಿಗೆ ಇಂಡಸ್ ವ್ಯಾಲಿ ಟ್ರೀಟಿನ ಆಕ್ಚುಯಲ್ ಮೀನಿಂಗ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತೇ ಇಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲೇ ಇರುವಂತಹ ಸಲಾಲ್ ಡ್ಯಾಮ್ ನ ಫೋಟೋಸ್ ನೋಡ್ಬಿಟ್ಟು ಅಗಳಪ್ಪ ನಮ್ ಸರ್ಕಾರ ಪಾಕಿಸ್ತಾನ್ಗೆ ಹರಿತಿದ್ದಂತಹ ನೀರ್ನ ನಿಲ್ಲಿಸ್ಬಿಟ್ಟಿದೆ ಅಂತ ಫುಲ್ ಜೈಕಾರ ಹಾಕ್ತಿದ್ರು. ಬಟ್ ಫ್ಯಾಕ್ಟ್ ಏನು ಗೊತ್ತಾ, ಪಾಕಿಸ್ತಾನ್ಗೆ ಹರಿಯುವಂತಹ ನೀರ್ನ ಭಾರತ ಸರ್ಕಾರ ತಡೆಯೋಕ್ಕಾಗಲ್ಲ. ಅದು ರಾತ್ರಿ ಎದ್ಬಿಟ್ಟು ನಾವು ನೀರ್ನ ಕಟ್ ಆಫ್ ಮಾಡ್ಬಿಡ್ತೀವಿ, ಇನ್ಮೇಲೆಯಿಂದ ಪಾಕಿಸ್ತಾನ್ಗೆ ಒಂದು ಹನಿ ನೀರ್ ಕೊಡಲ್ಲ ಅನ್ನೋದು ಬಾಯಿ ಮಾತುಗಷ್ಟೇ. ಆದ್ರೆ ರಾತ್ರಿ ಎದ್ಬಿಟ್ಟು ಇದನ್ನ ಮಾಡೋದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಈ ತರ ಯಾಕೆ ಮಾಡಕ್ಕಾಗಲ್ಲ ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನೀವು ಇಂಡಸ್ ವ್ಯಾಲಿ ಟ್ರೀಟಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಈ ಇಂಡಸ್ ವ್ಯಾಲಿ ಟ್ರೀಟಿನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನಮ್ಮ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಟೋಟಲ್ 6 ನದಿಗಳು ಹರಿತವೆ. ಇಂಡಸ್ ನದಿ, ರವಿ ನದಿ, ಸುತ್ಲೇಜ್ ನದಿ, ಚೆನಾಬ್ ನದಿ, ಜೆಹಲಂ ನದಿ ಅಂಡ್ ಬಿಯಾಸ್ ನದಿ. ಈ 6 ನದಿಗಳು ನಮ್ಮ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಹರಿಯುವಂತದ್ದು. ಈ 6 ನದಿಗಳಲ್ಲಿ ತುಂಬಾ ದೊಡ್ಡ ನದಿ ಬಂದ್ಬಿಟ್ಟು ಇಂಡಸ್ ರಿವರ್, ಆಲ್ಸೋ ನೋನ್ ಆಸ್ ಸಿಂಧೂ ನದಿ. ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಹರಿತಿರುವಂತಹ ಇನ್ನು ಮಿಕ್ಕಿರೋ 5 ರಿವರ್ ಗಳನ್ನ ಸೇರಿಸಿದ್ರೆ ಒಂದು ಸಿಂಧೂ ನದಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದು ಸಿಂಧೂ ನದಿ. ಕೇವಲ ಒಂದೇ ಒಂದು ಸಿಂಧೂ ನದಿಯಿಂದ ಪಾಕಿಸ್ತಾನ 80% ವಾಟರ್ ಸಪ್ಲೈ ಏನಿರುತ್ತೋ ಅದು ಫುಲ್ಫಿಲ್ ಆಗ್ತಿರುತ್ತೆ. ಅಂಡ್ ನಮ್ ಇಂಡಿಯಾನ ಲ್ಯಾಂಡ್ ಒಂದ್ ಸ್ವಲ್ಪ ಹೈಟ್ ಅಲ್ಲಿ ಇರೋದ್ರಿಂದ ನೀರಿನ ಫ್ಲೋ ಏನಿದೆಯೋ ಅದು ಡೌನ್ ಆಗಿ ಟುವರ್ಡ್ಸ್ ಪಾಕಿಸ್ತಾನ ಕಡೆಗೆ ಹರ್ಕೊಂಡು ಹೋಗುತ್ತೆ. ಇಲ್ಲಿ ನಮ್ಮ ಹತ್ರ ಲ್ಯಾಂಡ್ ಅಡ್ವಾಂಟೇಜ್ ಇದೆ, ನಾವು ಒಂದ್ ಸ್ವಲ್ಪ ಹೈಟ್ ಅಲ್ಲಿ ಇರೋದ್ರಿಂದ ಅಂಡ್ ನದಿ ನೀರು ಫಸ್ಟ್ ನಮ್ ಕಂಟ್ರಿಯಿಂದಾನೇ ಹರ್ಕೊಂಡು ಹೋಗ್ತಿರೋದ್ರಿಂದ ನಾವು ಯಾವಾಗ ಬೇಕಿದ್ರು ಆ ನದಿ ಮೇಲೆ ಡ್ಯಾಮ್ ಕಟ್ಟಿ ಪಾಕಿಸ್ತಾನ್ಗೆ ಹೋಗ್ತಿರುವಂತಹ ನೀರಿನ ಸಪ್ಲೈನ ಕಟ್ ಆಫ್ ಮಾಡಬಹುದು. ಇಟ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್. ಅಂಡ್ ಈ ಒಂದು ವಿಷಯನೇ 1960 ಆಗಿನ ಪಾಕಿಸ್ತಾನ ಪ್ರೆಸಿಡೆಂಟ್ ಆಗಿದ್ದಂತಹ ಅಯೂಬ್ ಖಾನ್ ಅರ್ಥ ಮಾಡ್ಕೊಂಡು ನಮ್ ಇಂಡಿಯನ್ ಗವರ್ಮೆಂಟ್ ಗೆ ತುಂಬಾ ರಿಕ್ವೆಸ್ಟ್ ಮಾಡಿ ನಂತರ UN ಅಂಡ್ ವರ್ಲ್ಡ್ ಬ್ಯಾಂಕ್ ಎಲ್ಲ ಹೋಗಿ ಅಲ್ಲಿಂದ ಪ್ರೆಷರ್ ಹಾಕ್ಸಿ ಕೊನೆಗೆ ನೆಹರು ಅವ್ರನ್ನ ಕನ್ವಿನ್ಸ್ ಮಾಡಿ 1960 ಇಂಡಸ್ ವ್ಯಾಲಿ ಟ್ರೀಟಿನ 2 ದೇಶ ಪಾಕಿಸ್ತಾನ ಹಾಗೂ ಇಂಡಿಯಾ ಸೈನ್ ಮಾಡುತ್ತಾ. ಈ ಒಂದು ಒಪ್ಪಂದದ ಪ್ರಕಾರ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಹರಿತಿದ್ದಂತಹ 6 ನದಿಗಳನ್ನ 3 ನದಿಗಳಾಗಿ 2 ಭಾಗ ಮಾಡ್ತಾರೆ. ಒಂದು ಗುಂಪು ವೆಸ್ಟರ್ನ್ ರಿವರ್ಸ್, ಇನ್ನೊಂದು ಗುಂಪು ಈಸ್ಟರ್ನ್ ರಿವರ್ಸ್. ಈ ಒಂದು ಒಪ್ಪಂದದ ಪ್ರಕಾರ ಈಸ್ಟರ್ನ್ ರಿವರ್ಸ್ ಮೇಲೆ ಇಂಡಿಯಾದವ್ರಿಗೆ ಫುಲ್ ಕಂಟ್ರೋಲ್ ಇತ್ತು, ಆದ್ರೆ ವೆಸ್ಟರ್ನ್ ರಿವರ್ಸ್ ನ ಮುಟ್ಟೋ ಹಾಗಿಲ್ಲ. ಎಸ್ಪೆಷಲಿ ವೆಸ್ಟರ್ನ್ ರಿವರ್ಸ್ ಅಲ್ಲಿ ಬರುವಂತಹ ಇಂಡಸ್ ರಿವರ್, ಆಲ್ಸೋ ನೋನ್ ಆಸ್ ಸಿಂಧೂ ನದಿ ಮೇಲೆ ಭಾರತ ಹೋಗ್ಬಿಟ್ಟು ಡ್ಯಾಮ್ ಕಟ್ತೀನಿ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಇರಲಿಲ್ಲ ಅಕಾರ್ಡಿಂಗ್ ಟು ಇಂಡಸ್ ವ್ಯಾಲಿ ಟ್ರೀಟಿ. ಸಿಂಧೂ ನದಿ ಮೇಲೆ ಡ್ಯಾಮ್ ಕಟ್ಟುವಂತಹ ಪರ್ಮಿಷನ್ ಈ ಒಂದು ಟ್ರೀಟಿಯ ಪ್ರಕಾರ ಭಾರತಕ್ಕೆ ಇರಲಿಲ್ಲ. ಕಾಸ್ ನಾನು ಆಗ್ಲೇ ಹೇಳ್ದಂಗೆ ಪಾಕಿಸ್ತಾನ 80% ವಾಟರ್ ಸಪ್ಲೈಸ್ ನ ಈ ಒಂದು ಸಿಂಧೂ ನದಿನೇ ಫುಲ್ಫಿಲ್ ಮಾಡೋದು. ಅಂತದ್ರಲ್ಲಿ ಭಾರತ ಸಿಂಧೂ ನದಿ ಮೇಲೆ ಡ್ಯಾಮ್ ಕಟ್ಸಿ ಡ್ಯಾಮ್ ಗೇಟ್ಸ್ ನ ಕ್ಲೋಸ್ ಮಾಡಿ ಇನ್ಮೇಲೆಯಿಂದ ನಾವು ಪಾಕಿಸ್ತಾನ್ಗೆ ಒಂದ್ ಹನಿ ನೀರ್ನು ಕೊಡಲ್ಲ ಅಂದ್ರೆ ಪಾಕಿಸ್ತಾನ ಅವ್ರು ಏನು ಮಾಡಕ್ಕಾಗಲ್ಲ. ಸಿಂಧೂ ನದಿ ಬಿಟ್ರೆ ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲ. ಸೊ ಇದನ್ನೇ ಚೆನ್ನಾಗಿ ಸ್ಟಡಿ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪಾಕಿಸ್ತಾನ ಅವರು ಇಂಡಿಯಾ ಜೊತೆ ಕೈ ಜೋಡಿಸಿ 1960 ಇಂಡಸ್ ವ್ಯಾಲಿ ಟ್ರೀಟಿನ ಸೈನ್ ಮಾಡಿದ್ದು. ಅವತ್ತಿಂದ ಇವತ್ತಿನ ದಿನದವರೆಗೂ ಈ ಸಿಂಧೂ ನದಿ ಮೇಲೆ ಭಾರತ ಯಾವುದೇ ರೀತಿ ಡ್ಯಾಮ್ ನ ಕಟ್ಸಿಲ್ಲ. ಸೊ ಈಗ ನೀವೇ ಹೇಳಿ, ಡ್ಯಾಮೇ ಇಲ್ಲ ಅಂದ್ಮೇಲೆ ಅಷ್ಟು ದೊಡ್ಡ ನದಿ ಅಷ್ಟೊಂದು ನೀರ್ನ ಭಾರತ ಹೇಗ್ ಪಾಕಿಸ್ತಾನ್ಗೆ ಹೋಗ್ದಿರ ತಡಿಯೋಕ್ಕಾಗುತ್ತಾ? ರಾತ್ರಿ ಎದ್ಬಿಟ್ಟು ನಾವು ಪಾಕಿಸ್ತಾನ್ಗೆ ನೀರಿನ ಸಪ್ಲೈನ ಕಟ್ ಆಫ್ ಮಾಡ್ತೀವಿ, ಇನ್ಮೇಲೆಯಿಂದ ಪಾಕಿಸ್ತಾನ್ಗೆ ಒಂದು ಹನಿ ಕುಡಿಯೋಕ್ ನೀರ್ ಕೊಡಲ್ಲ, ಇದೆಲ್ಲ ಬೊಗಸೆ ಮಾತುಗಳು. ಸಿಂಧೂ ನದಿ ನೀರ್ನ ನಿಲ್ಲಿಸುವಂತಹ ಡ್ಯಾಮ್ ಆಗ್ಲಿ ಒಂದು ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ನಮ್ಮ ಹತ್ರ ಇಲ್ವೇ ಇಲ್ಲ. ಅಂಡ್ ಅಕಾರ್ಡಿಂಗ್ ಟು ChatGPT ಇವತ್ತಿನ ದಿನದಿಂದ ಏನಾದ್ರೂ ಭಾರತ ಸರ್ಕಾರ ಸಿಂಧೂ ನದಿ ಮೇಲೆ ಡ್ಯಾಮ್ ನ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕೆ 20 ವರ್ಷ ಬೇಕು. ಅಂಡ್ ಅದ್ ಎಷ್ಟು ಸಾವಿರಾರು ಕೋಟಿ ಖರ್ಚಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಕ್ಲಿಯರ್ಲಿ ಸರ್ಕಾರ ನಿಮ್ ಹತ್ರ ಸುಳ್ಳು ಹೇಳ್ತಾ ಇದೆ. ರಾತ್ರಿ ಎದ್ಬಿಟ್ಟು ಸಿಂಧೂ ನದಿ ಅಂತಹ ಒಂದು ದೊಡ್ಡ ನದಿಯ ನೀರ್ನ ನಿಲ್ಲಿಸ್ತೀವಿ ಅಂತಂದ್ರೆ ಅದು ಬೊಗಸೆ ಮಾತು.
ನೋಡಿ, ಪಾಕಿಸ್ತಾನ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು, ಬಿಡಬಾರ್ದು ಆ ಸುವರ್ಣನ್ ಮಕ್ಕಳನ್ನ. ನಮ್ ಮನೆಗ್ ನುಗ್ಗಿ ನಮ್ಮವ್ರ ಮೇಲೆನೆ ದಾಳಿ ಮಾಡಿ ಅವ್ರನ್ನ ತುಂಬಾ ನಿರ್ದಯವಾಗಿ ಸಾಯಿಸಿದ್ದಾರೆ ಅಂತ ಅವ್ರನ್ನ ಸುಮ್ನೆ ಅಂತೂ ಬಿಡಬಾರ್ದು. ಸೊ ಪ್ರಾಕ್ಟಿಕಲಿ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಭಾರತ ಸರ್ಕಾರ ಏನ್ ಮಾಡ್ಬೋದು ಅಂದ್ರೆ, ಮೊದಲನೇದಾಗಿ ಈ ಸರ್ಜಿಕಲ್ ಸ್ಟ್ರೈಕ್ ಇದೆಲ್ಲ ಚಿಕ್ಕ ಪುಟ್ಟಿ ಎಲ್ಲ ಬೇಕಾಗಿಲ್ಲ ನಮ್ಗೆ. ಈ ಸತಿ ಏನಾದ್ರೂ ಕೊಟ್ರೆ ಸರಿಯಾಗಿ ದೊಡ್ಡದಾಗೆ ಕೊಡ್ಬೇಕು. ಸೊ ಮೊದ್ಲು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ರೀಜನ್ ಏನಿದೆಯೋ ಅದನ್ನ ವಾಪಸ್ ಪಡ್ಕೋಬೇಕು. ರೈಟ್ ಟು ಮೂವ್ಮೆಂಟ್ ಇದು ಪಾಕಿಸ್ತಾನ್ಗೆ ಒಂದು ಪಾಠ ಕಲ್ಸ್ದಂಗೂ ಆಗುತ್ತೆ ಅಂಡ್ ನಮ್ ರೀಜನ್ ನಮ್ಗೆ ವಾಪಸ್ ಸಿಗ್ಬಿಡುತ್ತೆ. ಈಗ ನೀವು ಹೇಳ್ಬಹುದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆಯೋ ಅದನ್ನ ನಮ್ಮ ಒಳಗಡೆ ಸೇರಿಸ್ಕೊಳ್ಳೋದಲ್ದೆ ಇಡೀ ಪಾಕಿಸ್ತಾನ್ ಮೇಲೆ ದಾಳಿ ಮಾಡಿ ಇಡೀ ಪಾಕಿಸ್ತಾನ ನಮ್ ಕಂಟ್ರೋಲ್ ಅಲ್ಲಿ ತಗೋಬೇಕು ಅಂತ. ಹೌದು, ಹಂಗೂನು ಮಾಡಬಹುದು. ಆದ್ರೆ ನೂರಾರು ಕಡೆ ಸಾಲ ಮಾಡಿರುವಂತಹ ಮಿಂಡ್ರಿ ಮಕ್ಕಳಿಗೆ ನಾವು ಕಂಟ್ರೋಲ್ ತಗೊಂಡು ನಾವ್ಯಾಕೆ ಅವ್ರನ್ನ ಉದ್ಧಾರ ಮಾಡ್ಬೇಕು? ಬಿಡಿ ಸಾಯ್ಲಿ, ಆ ಸುವರ್ಣನ್ ಮಕ್ಕಳು ಸಾಯ್ತಾರೆ. ಆಲ್ರೆಡಿ ಎಕಾನಮಿ ಫುಲ್ ಕೊಲ್ಯಾಪ್ಸ್ ಆಗಿದೆ. ಜನ ದುಡ್ಡಿಲ್ದೆ ರೇಷನ್ ಕೊಂಡ್ಕೊಳಕ್ಕಾಗದೆ ಬೀದಿಗಿಳಿದು ಭಿಕ್ಷೆ ಕೇಳ್ತಿದಾರೆ. ಹಂಗೂನು ನಮಗ್ ಕೋಪ ಇದೆ, ನಮಗ್ ರಿವೆಂಜ್ ತೀರ್ಸ್ಕೊಳ್ಳೇಬೇಕು ಅಂದ್ರೆ ಇನ್ನೊಂದು ವಿಧಾನ ಇದೆ. ಪಾಕಿಸ್ತಾನ ಸೀದಾ ಬೆನ್ನೆಲುಬೆ ಮುರಿದು ಹಾಕ್ಬಹುದು. ಅದ್ ಹೆಂಗೆ ಅಂತಂದ್ರೆ 1999 ಕಾರ್ಗಿಲ್ ವಾರ್ ಅಲ್ಲಿ ನಮ್ ನೇವಿ ಫೋರ್ಸ್ ಏನ್ ಮಾಡುತ್ತೆ ಗೊತ್ತಾ? ಮ್ಯಾಪ್ ಅಲ್ಲಿ ಕಾಣಿಸ್ತಿರುವಂತಹ ಇಷ್ಟು ರೀಜನ್ ನ ಬ್ಲಾಕ್ ಮಾಡ್ಬಿಡುತ್ತಾ. ಇಟ್ಸ್ ಕಾಲ್ಡ್ ಆಪರೇಷನ್ ತಲ್ವಾರ್. ಇದರಿಂದ ಪಾಕಿಸ್ತಾನ್ಗೆ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ಪಾಕಿಸ್ತಾನ್ ಯಾವುದೇ ರೀತಿಯ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋಕೆ ಸಾಧ್ಯ ಆಗಲ್ಲ. ಕೊನೆಗೆ ಅವ್ರ ದೇಶದಲ್ಲಿ ರಿಸೋರ್ಸಸ್ ಎಲ್ಲ ಖಾಲಿ ಆಗಿ ಅವ್ರ ಕೈ ಕಾಲಿಗೆ ಬಂದ್ಬಿಡ್ತಾರೆ. ಸೊ ಸೇಮ್ ಇದೇ ಟ್ಯಾಕ್ಟಿಕ್ಸ್ ನ ನಾವು ಯೂಸ್ ಮಾಡಬಹುದು. ಅದಾದ್ಮೇಲೆ ನಮ್ ಮಿಸ್ಟೇಕ್ಸ್ ಕಡೆನೂ ನಾವು ಗಮನ ಹರಿಸಬೇಕು. ಬಾರ್ಡರ್ ಸೆಕ್ಯೂರಿಟಿನ ಇನ್ನಷ್ಟು ಟೈಟ್ ಮಾಡಿ ಲೈನ್ ಆಫ್ ಕಂಟ್ರೋಲ್ ಹತ್ರ ಯಾವೊಬ್ಬ ಸುವರ್ಣನ್ ಮಗ ಕಂಡ್ರು ಅವನ್ನ ಸೀದಾ ಗುಂಡಿಟ್ ಸಾಯಿಸಬೇಕು. ಅಂಡ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ಲೋಕಲ್ಸ್ ಇಂದ ಸಿಗುವಂತಹ ಇನ್ಪುಟ್ಸ್ ನ ಸೀರಿಯಸ್ ಆಗಿ ತಗೊಂಡು ಅಡ್ವಾನ್ಸ್ ಆಗಿ ಪ್ರಿಕಾಷನರಿ ಸ್ಟೆಪ್ಸ್ ನ ಪ್ಲಾನ್ ಮಾಡಿರ್ಬೇಕು. ಇದು ಈ ತರ ಮಾಡಿದ್ರೆ ನಮ್ ಪರ್ಫೆಕ್ಟ್ ರಿವೆಂಜ್ ಇದು. ಈ ತರ ಒಂದು ಕನ್ಸ್ಟ್ರಕ್ಟಿವ್ ವೇವ್ಲಿ ಸರ್ಕಾರನ ಕ್ರಿಟಿಸೈಸ್ ಮಾಡಿ ಸರ್ಕಾರ ಮೇಲೆ ಪ್ರೆಷರ್ ಹಾಕಿ ನಾವುಗಳು ಸರ್ಕಾರನ ಪಾಯಿಂಟ್ ಔಟ್ ಮಾಡಬೇಕು. ಆದ್ರೆ ನಾವುಗಳೇನ್ ಮಾಡ್ತಿದೀವಿ? ಹಿಂದೂ ಮುಸ್ಲಿಂ ಅಂತ ಕಿತ್ತಾಡ್ತಾ ಇದೀವಿ. ಯಾವತ್ತಾದ್ರೂ ಇಲ್ಲಿವರೆಗೂ ಇಷ್ಟೊಂದು ಆಗಿದಾವೆ, ಆದ್ರೆ ಇಲ್ಲಿವರೆಗೂ ಯಾವೊಬ್ಬ ಉಗ್ರವಾದಿನೋ ತನ್ನ ವಿಕ್ಟಿಮ್ ನ ಧರ್ಮ ಕೇಳಿ ಹತ್ಯೆ ಮಾಡಿರೋದಿದ್ದಿಲ್ಲ. ಈ ಸತಿನೇ ಅವರು ಟಾರ್ಗೆಟ್ ಮಾಡಿರೋದು. ಕಾಸ್ ಅವ್ರಿಗೂ ಗೊತ್ತು ನಮ್ ಭಾರತದಲ್ಲಿ ಜನ ಹಿಂದೂ ಮುಸ್ಲಿಂ ಅಂತ ಧರ್ಮಗಳ ಮೇಲೆ ಬಂತು ಅಂದ್ರೆ ತುಂಬಾ ಬೇಗ ಟ್ರಿಗರ್ ಆಗ್ಬಿಡ್ತಾರ. ಅದಕ್ಕೇನೆ ಆ ಸುವರ್ಣನ್ ಮಕ್ಕಳು ಪ್ಲಾನ್ ಮಾಡ್ಕೊಂಡು ಟಾರ್ಗೆಟ್ ಮಾಡಿರೋದು. ಆದ್ರೆ ಇಷ್ಟು ಸಿಂಪಲ್ ವಿಷಯ ನಮ್ ಜನಗಳಿಗೆ ಎಲ್ಲ ಅರ್ಥ ಆಗುತ್ತಾ? ಈ ವಿಡಿಯೋ ನೋಡಿ. ಉತ್ತರಾಖಂಡ್ ನ ಡೆಹ್ರಾಡೂನ್ ಅಲ್ಲಿ ಲಲಿತ್ ಶರ್ಮಾ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದಾನೆ, ಕಾಶ್ಮೀರಿ ಮುಸ್ಲಿಮ್ಸ್ ಯಾರೆಲ್ಲ ಉತ್ತರಾಖಂಡ್ ಸ್ಟೇಟ್ ಅಲ್ಲಿ ಇದೀರೋ ನೀವೆಲ್ಲ ನಾಳೆ ಬೆಳಿಗ್ಗೆ 10 ಗಂಟೆ ಅಷ್ಟರಲ್ಲಿ ನಿಮ್ ಸ್ಟೇಟ್ ವಾಪಸ್ ಹೋಗ್ಬಿಡ್ಬೇಕು. ಇನ್ ಕೇಸ್ ನಮ್ ಕಣ್ಣಿಗೆ ಅಲ್ಲ ನಮ್ ಕೈಗೆ ಏನಾದ್ರು ಸಿಗ್ಹಾಕೊಂಡ್ರೆ ನಿಮಗ್ ನಾವು ಚೆನ್ನಾಗಿ ಪಾಠ ಕಲಿಸ್ತೀವಿ ಅಂತ ಓಪನ್ ವಾರ್ ಮಾಡ್ತಾನೆ. कोई मुसलमान कश्मीरी हमें देहरादून में मिला तो हम उसका इलाज अवश्य करें. ಎಷ್ಟೋ ಜನ ಕಾಶ್ಮೀರಿ ಮುಸ್ಲಿಂ ಸ್ಟೂಡೆಂಟ್ಸ್ಗೆ ದೇಶದ ಮೂಲೆ ಮೂಲೆಯಲ್ಲಿ ಮಾಡ್ತಿದ್ದಾರೆ, ಹೊಡಿತಿದ್ದಾರೆ, ಬಡಿತಿದ್ದಾರೆ. ಯಾಕೆ? ಜಸ್ಟ್ ಬಿಕಾಸ್ ಯಾರೋ ಒಂದಿಷ್ಟು ಜನ ಸುವರ್ಣನ್ ಮಕ್ಕಳು ಬೇರೆ ದೇಶದಿಂದ ನಮ್ ದೇಶದ ಒಳಗಡೆ ಬಂದು ನಮ್ ಜನರನ್ನ ಸಾಯಿಸ್ಬಿಟ್ಟು ಹೋಗ್ಬಿಟ್ರು ಅಂತ. ಅರೆ ಅವ್ರು ಮಾಡಿರುವಂತಹ ತಪ್ಪಿಗೆ ಇವ್ರಿಗೆ ಯಾಕೆ ಶಿಕ್ಷೆ? ಒಬ್ರು ಸೀನಿಯರ್ ಜರ್ನಲಿಸ್ಟ್ ರಾಕೇಶ್ ಶರ್ಮಾ ಈ ಅಟ್ಯಾಕ್ ಆಗಿದ್ದು ಸೆಕ್ಯೂರಿಟಿ ಫೇಲ್ಯೂರ್ ಇಂದ ಅಂತ ಬಿಜೆಪಿ ಸರ್ಕಾರನ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಲೋಕಲ್ ಅಲ್ಲಿ ಇರುವಂತಹ ಬಿಜೆಪಿ ಲೀಡರ್ಸ್, ಬಿಜೆಪಿ ಸಪೋರ್ಟರ್ಸ್ ಈ ಜರ್ನಲಿಸ್ಟ್ ಗೆ ಹೆಂಗ್ ಹೊಡೆದಿದ್ದಾರೆ ನೋಡಿ. ಇವತ್ತಿನ ದಿನ ಪರಿಸ್ಥಿತಿ ಹೆಂಗಿದೆ ದೇಶ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ದೇಶದಲ್ಲಿ ಒಬ್ಬ ಮುಸ್ಲಿಂ ಆಗಿ ಹುಟ್ಟಿದ್ದೆ ನಮ್ ತಪ್ಪು ಅನ್ಸ್ಬಿಡುತ್ತೆ. ಯಾರೋ ಬಂದು ಏನೋ ಮಾಡಿ ಹೋಗ್ಬಿಡ್ತಾನೆ ಅನುಭವಿಸೋದ್ ನಾವುಗಳು. ಹೌದು, ಆ ಉಗ್ರರು ಮುಸ್ಲಿಂ ಅವರು ಇದ್ರು, ಅದಕ್ಕೆ ಏನ್ ಮಾಡ್ಲಿ? ಅವ್ರು ಬಂದಿದ್ದೆಲ್ಲಿಂದ? ಪಾಕಿಸ್ತಾನದಿಂದ. ಅವ್ರು ಕಲ್ತಿದ್ದೇನೋ, ಅವ್ರು ಓದಿದ್ದೇನೋ, ಅವ್ರ ತಲೆಗೆ ತುಂಬಿರೋದೇನೋ, ಅವ್ರಿಗೆ ಬ್ರೈನ್ ವಾಶ್ ಮಾಡಿರೋದೇನೋ. ಬೇರೆ ಧರ್ಮದವರು, ಬೇರೆ ಜಾತಿ ಧರ್ಮದವರು ಅವ್ರಿಗೆ ಶತ್ರುಗಳು. ಈ ಒಂದು ವಿಷಯನೇ ಚಿಕ್ಕ ವಯಸ್ಸಿಂದ ಅವ್ರ ತಲೆಗೆ ತುಂಬಿರೋದು. ಆದ್ರೆ ನಾವುಗಳು ಇಂಡಿಯನ್ ಮುಸ್ಲಿಮ್ಸ್ ನಿಮ್ ಜೊತೆನೆ ಈ ದೇಶದಲ್ಲಿ ಹುಟ್ಟಿದೀವಿ, ನಿಮ್ ಜೊತೆನೆ ಬೆಳೆದಿದೀವಿ, ನಿಮ್ ಜೊತೆನೆ ಸ್ಕೂಲ್ ಹೋಗಿದೀವಿ. ನೀವು ಕಲ್ತಿದ್ ಪಾಠನೆ ನಾವು ಕಲ್ತಿದೀವಿ. ನಿಮಗ್ ಹೇಳ್ಕೊಟ್ಟಂತಹ ಟೀಚರೇ ನಮಗೂ ಹೇಳ್ಕೊಟ್ಟಿದ್ದಾರೆ. ಬಾಯಿ ತುಂಬಾ ಮಚ್ಚ ಮಗ ಅಂತ ಕರ್ಕೊಂಡು ನಿಮ್ಗಳ ಜೊತೆನೆ ಚೆನ್ನಾಗಿದ್ದೀವಿ. ನಮ್ಮನ್ ಯಾಕೆ ಆ ಸುವರ್ಣನ್ ಮಕ್ಕಳ ಜೊತೆ ಕಂಪೇರ್ ಮಾಡ್ತಿದ್ದೀರಾ? ನಮ್ ಹಿಂದೂ ಜನ ಲಾಸ್ಟ್ ಇಯರ್ ಅದೇ ಒಂದು ಕಾಶ್ಮೀರ್ ರೀಜನ್ ಅಲ್ಲಿ ಚಳಿಲಿ ಸಿಗ್ಹಾಕೊಂಡಿದ್ರೆ ಅದೇ ಕಾಶ್ಮೀರಿ ಮುಸ್ಲಿಮ್ಸ್, ಅದೇ ಇಂಡಿಯನ್ ಮುಸ್ಲಿಮ್ಸ್ ಅವ್ರನ್ನ ಕರೆದ್ಬಿಟ್ಟು ಮಸ್ಜಿದ್ ಒಳಗಡೆ ಸ್ಟೇ ಕೊಡ್ತಾರೆ. ಅರೆ ರೀಸೆಂಟ್ ಆಗಿ ಆಗಿರುವಂತಹ
ಅಟ್ಯಾಕ್ ಅಲ್ಲೇ ಒಬ್ಬ ಮುಸ್ಲಿಂ ಹುಡುಗ ಹಿಂದೂಗಳನ್ನ ಕಾಪಾಡೋದಕ್ಕೆ ಹೋಗಿ ಪ್ರಾಣನೇ ಕೊಟ್ಟಿದ್ದಾನೆ. ಏನ್ರೋ ಬೇಕು ನಿಮ್ಗೆ? ಹೆಂಗ್ ಪ್ರೂವ್ ಮಾಡ್ಕೊಳ್ಳೋದು ನಮ್ ದೇಶಭಕ್ತಿನ? ನೀವೇ ಹೇಳಿ. ಹೌದು, ನಮ್ ಹಿಂದೂ ಜನರ ಹತ್ಯೆ ಆಗಿದೆ. ಇವತ್ತಿನ ದಿನ ಆ ವಿಕ್ಟಿಮ್ಸ್ ನ ಫ್ಯಾಮಿಲಿ ಅವರು ಎಷ್ಟು ಅಳ್ತಾ ಇದಾರೋ, ಇಡೀ ಜಮ್ಮು ಅಂಡ್ ಕಾಶ್ಮೀರ್ ಕೂಡ ಅಷ್ಟೇ ಅಳ್ತಾ ಇದೆ. ಬಂದಿರುವಂತಹ ಟೂರಿಸ್ಟ್ ಗಳು ಈಗ ಆಲ್ರೆಡಿ ತುಂಬಾ ಸಫರ್ ಮಾಡಿದ್ದಾರೆ. ಇನ್ನು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೋಟೆಲ್ಸ್ ಅಲ್ಲಿ ಊಟ ಫ್ರೀ ಮಾಡಿದ್ದಾರೆ, ಅವ್ರಿಗೆ ಇರೋದಕ್ಕೆ ಸ್ಟೇ ಫ್ರೀ ಆಗಿ ಕೊಟ್ಟಿದ್ದಾರೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡೋಕ್ ಸಾಧ್ಯ? ಆ ಕಾಶ್ಮೀರಿಂದ ವಾಪಸ್ ಬಂದಂತಹ ವಿಕ್ಟಿಮ್ಸ್ ನ ಬಾಯಲ್ಲಿ ನಮ್ಮನ್ನೆಲ್ಲ ಅಲ್ಲಿನ ಲೋಕಲ್ ಜನ ಮುಸ್ಲಿಂ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತಾನೆ ಬರ್ತಿದೆ ಹೊರತು ಆ ವಿಕ್ಟಿಮ್ಸ್ ಫ್ಯಾಮಿಲಿನೇ ನಮ್ಮನ್ನ ಹೇಟ್ ಮಾಡ್ತಿಲ್ಲ. ಏನ್ ಬೇಕು ನಿಮ್ಗೆ? ಏನ್ ಪ್ರೂಫ್ ಕೊಡ್ಬೇಕು ನಾವು? ಆಯ್ತು, ನಿಮ್ಗೊಂದ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ರಾಮಾಯಣದಲ್ಲಿ ರಾಮನು ಹಿಂದೂನೇ, ರಾವಣನು ಹಿಂದೂನೇ. ಒಬ್ರು ಧರ್ಮದಲ್ಲಿ ನಡ್ಕೊಂಡ್ರು, ಇನ್ನೊಬ್ಬ ಅಧರ್ಮನ ಚೂಸ್ ಮಾಡ್ಕೊಂಡ. ಇಬ್ರು ಹಿಂದೂನೇ, ಆದ್ರೂ ವ್ಯತ್ಯಾಸ ಇದೆ ತಾನೆ. ಅದೇ ರೀತಿ ಇಂಡಿಯನ್ ಮುಸ್ಲಿಮ್ಸ್ಗೂ ಪಾಕಿಸ್ತಾನಿ ಮುಸ್ಲಿಮ್ಸ್ಗೂ ವ್ಯತ್ಯಾಸ ಇದೆ. ನಿಮ್ ಪ್ರಕಾರ ನಿಜವಾಗ್ಲೂ ಇಸ್ಲಾಂ ಧರ್ಮ ಪ್ರಮೋಟ್ ಮಾಡುವಂತಹ ಧರ್ಮ ಅಂತ ಅನ್ಸೋದಿದ್ರ ನೀಟಾಗಿ ಕೇಳಿಸ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿ 57, ಐ ರಿಪೀಟ್ 57 ಇಸ್ಲಾಂ ಧರ್ಮನ ಪಾಲಿಸುವಂತಹ ದೇಶಗಳಿದಾವೆ. ನಿಮ್ ಪ್ರಕಾರ ಇಸ್ಲಾಂ ಧರ್ಮ ಪ್ರಮೋಟ್ ಮಾಡುತ್ತೆ ಅನ್ನೋದಾದ್ರೆ ಈ ಒಂದು ದೇಶಗಳಲ್ಲಿ ಡೈಲಿ ಒಂದು ಅಟ್ಯಾಕ್ ಆಗ್ಬೇಕಿತ್ತು. ಈ 57 ಮುಸ್ಲಿಂ ಕಂಟ್ರಿಲಿ ಪಾಕಿಸ್ತಾನ ಒಂದು ಸೈಡ್ ಗಿಟ್ರೆ ಇನ್ನು ಮಿಕ್ಕಿರುವಂತಹ 56 ಮುಸ್ಲಿಂ ಕಂಟ್ರೀಸ್ಗೆ ನಮ್ ಭಾರತ ದೇಶದ ಮೇಲೆ, ಇಲ್ಲಿರುವಂತಹ ಹಿಂದೂಗಳ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ವೇ ಇಲ್ಲ. ಇವತ್ತಿನ ದಿನ ನಮ್ ಇಂಡಿಯಾದಲ್ಲಿ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಏನಾದ್ರೂ ಸೇಫ್ ಫೀಲ್ ಮಾಡ್ತಿಲ್ಲ ಅಂದ್ರೆ ಅವ್ನು ಮೊದ್ಲು ಹೋಗೋದೆ ದುಬೈಗೆ. ಅಂಡ್ ದುಬೈ ಏನು ಇಸ್ಲಾಂ ಕಂಟ್ರಿ ಅಲ್ವಾ? ಅಲ್ಲಿ ಹೋಗಿ ಸೆಟ್ಲ್ ಆದಂತವ್ರು ಪೀಸ್ ಆಗಿಲ್ವಾ ಕೇಳಿ? ಸೊ ಪ್ಲೀಸ್ ಸ್ಟಾಪ್ ಕಂಪೇರಿಂಗ್ ಇಂಡಿಯನ್ ಮುಸ್ಲಿಮ್ಸ್ ವಿತ್ ದಟ್ ಸೂವರ್ಸ್. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ದೂತ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.